ನಮಸ್ತೆ ಸ್ನೇಹಿತರೆ. ಇದು ಉಪೇಂದ್ರ ನಾಯಕನಾಗಿ ನಟಿಸಿದ ಪ್ರಥಮ ಚಿತ್ರ ಅಂತ ಹೇಳ್ಬೋದು. 12/2/1998ರಲ್ಲಿ ಚಿತ್ರ ತೆರೆ ಕಾಣುತ್ತೆ. ಎ ಸಿನಿಮಾ ಸುಮಾರು 1 ಕೋಟಿ ವೆಚ್ಚದಲ್ಲಿ ತಯಾರಾದಂತಹ ಚಿತ್ರ 20 ಕೋಟಿಗೂ ಅಧಿಕ ಗಳಿಕೆಯನ್ನು ಮಾಡುತ್ತೆ. ಈ ಸಿನಿಮಾ ಚಿತ್ರರಂಗದ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ರಿವರ್ಸ್ ಸ್ಕ್ರೀನ್ ಪ್ಲೇ ಮತ್ತು ಅತಿ ಹೆಚ್ಚು ಫ್ಲಾಶ್ ಬ್ಯಾಕ್ ಹೊಂದಿರತಕ್ಕಂತ ಚಿತ್ರ ಇದಾಗಿತ್ತು ಅನ್ನೋದು ಹೆಗ್ಗಳಿಕೆ. ಪ್ರಾರಂಭದಲ್ಲಿ ಚಿತ್ರ ನೋಡಿದ ಎಲ್ರು ಫಿಲಿಂ ಚೆನ್ನಾಗಿದೆ, ಆದ್ರೆ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾ ಇದ್ರು. ಸೊ ಈ ಸಿನಿಮಾದ ಸಂಪೂರ್ಣ ರಿವ್ಯೂನ ಹಾಗೆ ಒಂದ್ಸರಿ ನೋಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಲೈಕ್ ಶೇರ್ ಕಮೆಂಟ್ ಕೊಟ್ಬಿಡಿ. ನಿಮ್ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟು, ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ, ಸೊ ಸಿನಿಮಾನ ಪ್ರಾರಂಭದಲ್ಲಿ ನೋಡಿದಂತ ವೀಕ್ಷಕರು ಸಿನಿಮಾ ಚೆನ್ನಾಗಿದೆ ಆದ್ರೆ ನಂಗೆ ಯಾಕೋ ಅರ್ಥ ಆಗ್ತಿಲ್ಲ ಅಂತ ಪದೇ ಪದೇ ಸಿನಿಮಾನ ನೋಡೋದಕ್ಕೆ ಪ್ರಾರಂಭಿಸ್ತಾರೆ. ಚಿತ್ರದಲ್ಲಿನ ಹಾಡುಗಳು ಬಹಳ ಜನಪ್ರಿಯವಾಗ್ತವೆ. ಅಗ್ನಿ ದಿವ್ಯ ಅವರು ಬರೆದಂತ ಸಂಭಾಷಣೆ ಚಿತ್ರದ ಹೈಲೈಟ್ ಅಂತ ಹೇಳ್ಬೋದು. ಭಗ್ನ ಪ್ರೇಮಿಯಾಗಿ ಕಾಣಿಸಿಕೊಂಡ ಉಪೇಂದ್ರ ಅತ್ಯುತ್ತಮ ಅಭಿನಯನ ನೀಡಿರ್ತಾರೆ. ಪ್ರಥಮ ಬಾರಿಗೆ ಈ ಚಿತ್ರದ ಮೂಲಕ ಗುರುಕಿರಣ್ ರವರು ಸಂಗೀತ ನಿರ್ದೇಶಕರಾಗ್ತಾರೆ. ಛಾಯಾಗ್ರಹಣ ವೇಣು ಅವರು ಅದ್ಭುತವಾಗಿ ಛಾಯಾಗ್ರಹಣ ಮಾಡಿದ್ದಾರೆ. ಉಪೇಂದ್ರ ಅವರಿಗೆ ಶೂ ಮತ್ತು ಓಂ ಸಿನಿಮಾಗಳ ಮೂಲಕ ನಿರ್ದೇಶಕರಾಗಿ ಹೆಸರುವಾಸಿಯಾಗಿರ್ತಾರೆ ಉಪೇಂದ್ರ ಅವರು. ಆದ್ರೂ ಚಿತ್ರ ಬಿಡುಗಡೆಗೆ ಬಹಳ ಕಷ್ಟ ಪಡ್ಬೇಕಾಗುತ್ತೆ, ತುಂಬಾನೇ ಕಷ್ಟ ಪಡ್ತಾರೆ ಸಿನಿಮಾ ಬಿಡುಗಡೆ ಮಾಡೋದಕ್ಕೆ. ಸೊ ಬಿಡುಗಡೆ ಆದ್ಮೇಲೆ ಆಗುತ್ತೆ ನೋಡಿ ಗುರು ಮ್ಯಾಜಿಕ್. ಸೊ ಬಿಡುಗಡೆಗೆ ಎಷ್ಟು ಕಷ್ಟ ಪಡ್ತಾರೋ ಬಿಡುಗಡೆ ಆದ್ಮೇಲೆ ಮ್ಯಾಜಿಕ್ ಅನ್ನೇ ಮಾಡುತ್ತೆ ಸಿನಿಮಾ. ಭಾರತೀಯ ಚಿತ್ರರಂಗವೇ ದಂಗಾಗಿ ಹೋಗುತ್ತೆ ಈ ಸಿನಿಮಾ ನೋಡಿದವರು. ಸೊ ನಮ್ಗಿನ್ನೂ ನೆನಪಿದೆ, ಚಿತ್ರ ಬಿಡುಗಡೆಯಾದ ಮೊದಲ ವಾರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಡ್ತಾರೆ. ಈ ಚಿತ್ರ ಪಡೆಯುತ್ತಿರುವ ಪ್ರತಿಕ್ರಿಯೆ ನೋಡಿದ್ರೆ ಜನರ ಜೊತೆ ಚಿತ್ರಮಂದಿರದಲ್ಲಿ ಚಿತ್ರನ ನೋಡ್ಬೇಕು ಅನ್ನೋ ಆಸೆ ಆಗ್ತಿದೆ ಅಂತ ಅಣ್ಣವರು ಅವಾಗ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಸೊ ಆ ಮಟ್ಟಕ್ಕೆ ಈ ಸಿನಿಮಾ ಹೈಪ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಸಿನಿಮಾದ ಕಥೆನ ನೋಡೋದಾದ್ರೆ, ವಿದೇಶಿ ಮಹಿಳೆ ಮರೀನಾ ಸೂರ್ಯ ಬರೆದು ನಿರ್ದೇಶನ ಮಾಡಿರತಕ್ಕಂತ ವಿವಾದಾತ್ಮಕ ಚಿತ್ರ ಎ ಫಿಲಿಂ ಅನ್ನು ವಿತರಣೆ ಮಾಡೋದಕ್ಕಂತ ಬರ್ತಾಳೆ. ಆದ್ರೆ ಅದರಲ್ಲಿ ಕೆಲವು 20 ನಿಮಿಷಗಳು ಅನುಮತಿ ಇಲ್ಲದೆ ಪ್ರದರ್ಶಿಸೋದಕ್ಕೆ ಅನುಮತಿ ಇರಲ್ಲ. ಸೊ ಕ್ಲೈಮ್ಯಾಕ್ಸ್ ನ ಸೆನ್ಸಾರ್ ಮಂಡಳಿ ರಿಜೆಕ್ಟ್ ಮಾಡಿರುತ್ತೆ. ಸೊ ಹಾಗಾಗಿ ಇದನ್ನ ರೀಶೂಟ್ ಮಾಡ್ಬೇಕು, ಮರು ಚಿತ್ರೀಕರಣ ಮಾಡ್ಬೇಕು ಅಂತ ಮರೀನಾ ಅವರು ಸೂಚಿಸ್ತಾರೆ. ಆದ್ರೆ ಸೂರ್ಯ ಅವರು ಮರು ಶೂಟಿಂಗ್ ಮಾಡೋದಕ್ಕೆ ಅವರು ಸಿಗಲ್ಲ. ಕಾರಣ ಏನಂದ್ರೆ, ಸೂರ್ಯ ಅವರ ಚಿತ್ರದೊಂದಿಗೆ ಪಾದಾರ್ಪಣೆ ಮಾಡಿದ ನಟಿ ಚಾಂದಿನಿ ಅವರ ಪ್ರೀತಿಯನ್ನು ತಿರಸ್ಕರಿಸಿದ ನಂತರ ಸೂರ್ಯ ಕುಡುಕನಾಗ್ಬಿಟ್ಟಿರ್ತಾನೆ. ಚಿತ್ರದ ಚಿತ್ರೀಕರಣದಲ್ಲಿ ಭಾಗವಹಿಸೋದಿಲ್ಲ. ಸೊ ಅವರು ಚಲನಚಿತ್ರಗಳನ್ನ ನಿರ್ದೇಶನ ಮಾಡೋದನ್ನೇ ನಿಲ್ಸ್ಬಿಟ್ಟಿರ್ತಾರೆ. ನಂತರ ಅವ್ರ ಕುಟುಂಬ ತಮ್ಮ ಗುರಿಗಳನ್ನು ಪೂರೈಸೋದಕ್ಕೆ ಸಾಧ್ಯವಾಗೋದೇ ಇಲ್ಲ. ಸೊ ಅವನು ಪ್ರತಿ ರಾತ್ರಿ ಕುಡಿದು ಅವಳ ಮನೆ ಮುಂದೆ ಹೋಗಿ ಅಲ್ದಾಡ್ತಾ ಇರ್ತಾನೆ. ಅವಳ ಸಹಾಯಕರು ಅವನನ್ನ ಒಡೆದು ಹೊರ ಹಾಕ್ತಾ ಇರ್ತಾರೆ. ಸೂರ್ಯನ ಚಿತ್ರಹಿಂಸನ ಸಹಿಸಲಾಗದೆ ಚಾಂದಿನಿ ತನ್ನ ಪ್ರೀತಿನ ಸಾಬೀತುಪಡಿಸಿಕೊಳ್ಳೋದಕ್ಕೆ ಕಟ್ಟಡದಿಂದ ಜಿಗಿಯಂತೆ ಕೇಳ್ಕೊಂತಾಳೆ. ಸೂರ್ಯ ಹಿಂಜರಿಯದೇ ಇಲ್ಲ ಗುರು, ಜಿಗಿತಾನೆ. ಅವನು ಬಿದ್ದು ಬದುಕುಳಿತಾನೆ. ಅವನು ತೀವ್ರವಾಗಿ ಗಾಯಗೊಂಡು ಮರೀನಾ ಮತ್ತು ತಂಡ ಆಸ್ಪತ್ರೆಗೆ ದಾಖಲಿಸ್ತಾರೆ. ಸೂರ್ಯನ ಹಿಂದಿನ ಸಹಾಯಕ ನಿರ್ದೇಶಕರಲ್ಲಿ ಒಬ್ರು ಮರೀನಾಗೆ ಸೂರ್ಯನ ಅದ್ಭುತ ಕಾಲವನ್ನ ವಿವರಿಸ್ತಾರೆ. ಇದು ಫ್ಲಾಶ್ ಬ್ಯಾಕ್. ಸೂರ್ಯ ಒಬ್ಬ ಯಶಸ್ವಿ ನಿರ್ದೇಶಕರಾಗಿರ್ತಾರೆ. ವಿಶೇಷವಾಗಿ ಮಹಿಳೆಯ ಪ್ರೀತಿಯ ಬಗ್ಗೆ ಅವರಿಗೆ ಯಾವುದೇ ಭಾವನೆ ಇರಲ್ಲ. ಅವರು ಪ್ರಸ್ತುತ ಮಹಿಳಾ ನಾಯಕಿ ಸರಿಯಾಗಿ ನಟಿಸಲು ವಿಫಲವಾದ ನಂತರ ಅವರು ಹಲವಾರು ಘಟನೆಗಳ ನಂತರ ಚಾಂದಿನಿಯನ್ನ ಆಯ್ಕೆ ಮಾಡ್ಕೊಂತಾರೆ. ಆರಂಭದಲ್ಲಿ ಸೂರ್ಯ ಚಾಂದಿನಿ ಪ್ರೀತಿಯನ್ನು ತಿರಸ್ಕರಿಸ್ತಾನೆ. ಆದ್ರೆ ಆಗಾಗ ಜಗಳಗಳು ಮತ್ತು ದಿನಗಳು ಬೆನ್ನಟ್ಟುವಿಕೆಯ ನಂತರ ಸೂರ್ಯ ಅವಳನ್ನ ಹುಚ್ಚನಂತೆ ಪ್ರೀತಿಸೋದಕ್ಕೆ ಶುರು ಮಾಡ್ತಾನೆ. ನಂತರ ಸೂರ್ಯ ಒಬ್ಬ ಶ್ರೀಮಂತ ಮತ್ತು ಕಾರ್ಯನಿರತ ಚಾಂದಿನಿಯನ್ನು ಭೇಟಿಯಾಗ್ತಾನೆ. ಅವರು ದೊಡ್ಡ ಬಂಗಲೆಯಲ್ಲಿ ವಾಸಿಸ್ತಾ ಇರ್ತಾರೆ ಮತ್ತು ಈಗ ಶ್ರೀಮಂತ ವಿವಾಹಿತ ಉದ್ಯಮಿಯ ಪ್ರೇಯಸಿಯಾಗಿರ್ತಾಳೆ ಚಾಂದಿನಿ. ತನ್ನ ತಂದೆಯ ಮರಣದ ನಂತರ ಸೂರ್ಯ ಭೌತಿಕ ಪ್ರಪಂಚನ ದೃಷ್ಟಿಕೋನಗಳು ಎಲ್ಲದಕ್ಕಿಂತ ಹಣಕ್ಕೆ ಆದ್ಯತೆ ನೀಡುವಂತೆ ಪ್ರಭಾವ ಬೀರ್ತೈತೆ ಎಂದು ಚಾಂದಿನಿ ತನ್ನನ್ನು ತಾನು ಸಮರ್ಥಿಸಿಕೊಳ್ತಾಳೆ. ಅವಳು ತಪ್ಪು ಎಂದು ಅವನು ಅವಳಿಗೆ ವಿವರಿಸಲು ಪ್ರಯತ್ನಿಸ್ತಾನೆ. ಆದ್ರೆ ಹೊರ ಹಾಕಲ್ಪಡ್ತಾನೆ, ಒಡೆದು ಅವನ್ನ ಆಚೆ ಹಾಕ್ತಾರೆ. ಇದರಿಂದ ಸೂರ್ಯ ಎಲ್ಲನೂ ತ್ಯಜಿಸಿ
ಮದ್ಯ ವ್ಯಸನಿ ಆಗ್ಬಿಡ್ತಾನೆ, ಕುಡುಕನ ಆಗ್ಬಿಡ್ತಾನೆ. ಸೊ ಈ ತರ ಕುಡುಕನಾಗಿ ಅವಳ ಮನೆ ಮುಂದೆ ಎಲ್ಲ ಅಲಿತಾ ಇರ್ಬೇಕಾದ್ರೆ ಅವರು ಎಷ್ಟೋ ಸರಿ ಹೊಡೆದು ಆಚೆ ಹಾಕ್ತಾರೆ. ಸೊ ಮರಿನ ಆಸ್ಪತ್ರೆಗೆ ಸೇರಿಸ್ತಾಳೆ. ಆಸ್ಪತ್ರೆಯಿಂದ ತಪ್ಸ್ಕೊಂಡ್ ಮತ್ತೆ ಸೂರ್ಯ ಚಾಂದಿನಿ ಮೇಲಿನ ತನ್ನ ಪ್ರೀತಿನ ಅವಳಿಗೆ ವಿವರಿಸೋದಿಕ್ಕೆ ಅಂತ ಟ್ರೈ ಮಾಡ್ತಾನೆ. ನಂತರ ಅವನು ಅರ್ಚನೆ ಎಂಬ ಹೊಸ ನಟಿನ ಚಾಂದಿನಿಗಾಗಿ ಕೆಲಸ ಮಾಡ್ತಿರುವ ಗುಲಾಮರ ಗುಂಪಿನಿಂದ ರಚಿಸ್ತಾನೆ. ನನ್ನ ಬಲೆಗೆ ಬೀಳಿಸಲು ಮತ್ತು ಅವನ ಬಿಡುಗಡೆ ಆಗದಂತೆ ತಡೆಯಲು ರಾಜಕಾರಣಿಗಳು ಚಾಂದಿನಿಯನ್ನ ಆಮಿಷ ಒಡ್ತಾರೆ. ಸೊ ಇದನ್ನ ಅರ್ಚನಾ ಬಹಿರಂಗ ಪಡಿಸ್ತಾಳೆ. ಸೊ ಚಾಂದಿನಿ ಆ ರಾಜಕಾರಣಿಗಳ ದೌರ್ಬಲ್ಯವನ್ನು ಕಾಸ್ಟಿಂಗ್ ಕೌಚ್ ಮೂಲಕ ಬಳಸ್ಕೊಳ್ತಾಳೆ. ಅವಳು ಇದನ್ನ ಸೂರ್ಯನಿಗೆ ಸಾಬೀತುಪಡಿಸೋದಕ್ಕೆ ಟ್ರೈ ಮಾಡ್ತಾಳೆ. ಅವನು ತನ್ನ ತಂದೆ ಮತ್ತು ಅರ್ಚನಾ ಜೊತೆಗೆ ವೇಶ್ಯಾವಾಟಿಕೆ ಆರೋಪದ ಮೇಲೆ ಬಂಧಿಸಲ್ಪಟ್ಟಿರ್ತಾನೆ. ಪೊಲೀಸರಿಗೆ ಚಾಂದಿನಿ ಲಂಚ ನೀಡಿದ್ಲು, ಅವಳು ಅರ್ಚನನ್ನು ಅಪಹರಿಸ್ತಾಳೆ ಮತ್ತು ಸೂರ್ಯ ಅವನ ತಂದೆಯನ್ನು ಬಂಧಿಸಲಾಗ್ತದೆ. ಸೂರ್ಯ ಮತ್ತು ಅವನ ತಂದೆಯನ್ನು ಮರಿನ ಜಾಮೀನಿನ ಮೇಲೆ ಬಿಡುಗಡೆ ಮಾಡ್ತಾಳೆ. ಸೊ ಗುರು, ಈ ಸಿನಿಮಾ ಯಾವ ರೀತಿ ಇದೆ ಅಂದ್ರೆ ನಿರೀಕ್ಷಿತ ಯಶಸ್ಸಿನಿಂದಾಗಿ ಸೂಪರ್ ಸ್ಟಾರ್ ಆಗ್ತಾನೆ. ಕ್ಲೈಮ್ಯಾಕ್ಸ್ ಚಿತ್ರೀಕರಣ ಬಾಕಿ ಇದೆ, ಅದನ್ನು ವಾಸ್ತವಿಕವಾಗಿ ಚಿತ್ರೀಕರಿಸೋದಕ್ಕೆ ಬಯಸ್ತಾ ಇದ್ದಾನೆ ಅಂತ ಇದರಲ್ಲಿ ಉರಿತಿರುವ ಮನೆಯಲ್ಲಿ ಚಾಂದಿನಿಯ ಸಾವು ಸೇರ್ಕೊಳ್ತದೆ. ಕ್ಯಾಮ್ರಾ ಉರುಳ್ತದೆ ಮತ್ತು ಸೂರ್ಯ ಚಾಂದಿನಿಯ ಮನೆಯಿಂದ ಚಾಂದಿನಿಯನ್ನು ಅಪಹರಿಸ್ತಾನೆ. ಅಲ್ಲಿ ಪ್ರಭಾವಿ ರಾಜಕಾರಣಿಗಳು ಮತ್ತು ವ್ಯವಹಾರದಲ್ಲಿ ಇರ್ತಕ್ಕಂಥ ಜನರಿಗೆ ಮಹಿಳೆಯರನ್ನು ವೇಶ್ಯಾವಾಟಿಕೆ ಮಾಡಿಸಲಾಗ್ತಾ ಇರ್ತದೆ. ಸೊ ಇದನ್ನೆಲ್ಲ ನೋಡಿದಂತ ಸೂರ್ಯ ಉದ್ಯಮಿನ ಕೊಲ್ತಾನೆ. ಸೊ ಕ್ಯಾಮ್ರಾ ತಿರ್ಗಿಸ್ಕೊಂಡು ನಂತರ ಬೆಂಕಿ ಹಚ್ತಾನೆ. ಅವನನ್ನು ಹೊಡೆದಿರ್ಸ್ತಾಳೆ. ಅವನು ಬಂಡೆಗೆ ಡಿಕ್ಕಿ ಹೊಡೆದು ಪ್ರಜ್ಞೆ ತಪ್ತಾನೆ. ಅರ್ಚನಾ, ಮರೀನಾ ಮತ್ತು ನಿರ್ಮಾಪಕರು ಅವನನ್ನ ರಕ್ಷಿಸಲು ಸ್ಥಳಕ್ಕೆ ಬರ್ತಾರೆ. ಚಾಂದಿನಿ ಒಬ್ಳೆ ಒಳ್ಳೆ ಮಹಿಳೆ ಎಂದು ಬಹಿರಂಗಪಡಿಸಿದ ನಂತರ ಚಿತ್ರೀಕರಿಸಲಾಗ್ತದೆ ಚಲನಚಿತ್ರದ ದೃಶ್ಯಗಳನ್ನ. ಅರ್ಚನಾ ಅವನಿಗೆ ತೋರಿಸ್ತಾಳೆ. ಅರ್ಚನಾ ಅನೇಕ ನಟಿಯರ ಜೀವನವನ್ನ ನಾಶ ಮಾಡ್ತಾ ಇರ್ತಕ್ಕಂಥ ಕ್ರೂರ ಅಪರಾಧಿಯಾಗಿ ನಡೆಸುವ ಮೂಲಕ ಸೂರ್ಯನನ್ನ ಸಾಮಾನ್ಯ ಸ್ಥಿತಿಗೆ ತರಲು ಬಯಸ್ತಾಳೆ. ಚಾಂದಿನಿ ಸಾಯುತ್ತಿರುವುದನ್ನು ಮತ್ತು ಸತ್ಯವನ್ನು ಬಹಿರಂಗಪಡಿಸುತ್ತಿರುವುದನ್ನು ದೃಶ್ಯಗಳು ತೋರಿಸ್ತವೆ. ನಿಜಕ್ಕೂ ಇದು ಒಂದ್ಸರಿ ಅರ್ಥ ಆಗಲ್ಲ. ಹಾಗಾಗಿ ಈ ಸಿನಿಮಾನ 2 ಸಾರಿ 3 ಸಾರಿ ಜನ ನೋಡ್ತಾರೆ. ಯಾಕಂದ್ರೆ ಸಿನಿಮಾದೊಳಗೊಂದು ಸಿನಿಮಾ. ಸೊ ಸಿನಿಮಾನೇ ಸಿನಿಮಾ ಆದ್ರೆ ಆ ಸಿನಿಮಾದೊಳಗೆ ಉಪೇಂದ್ರ ಅವರು ಸೂರ್ಯ ಅನ್ನೋ ಕ್ಯಾರೆಕ್ಟರ್ ಮೂಲಕ ಮತ್ತೊಂದು ಸಿನಿಮಾ ತೆಗಿತಾ ಇರ್ತಾರೆ. ಅದಕ್ಕೆ ನಾಯಕಿ ಚಾಂದಿನಿ ಆಗಿರ್ತಾರೆ. ಸೊ ಆ ಚಾಂದಿನಿ ಆ ಸೂರ್ಯನ ಲವ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾಳೆ. ಸೂರ್ಯ ರಿಜೆಕ್ಟ್ ಮಾಡ್ತಾ ಹೋಗ್ತಾನೆ. ಮತ್ತೆ ಅವನ್ಗೆ ಗೊತ್ತಿಲ್ಲದೆ ಅವಳ ಮೇಲೆ ಅವನ್ಗೆ ಪ್ರೇಮಾಂಕುರ ಆಗುತ್ತೆ. ಆಮೇಲೆ ಚಾಂದಿನಿ ಅವನ್ನ ದೂರ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ. ಯಾಕೆ ಅಂದ್ರೆ ಅವ್ರ ಅಪ್ಪ ತೀರ್ಕೊಂಡ್ಮೇಲೆ ಸುಮಾರು ಜನ ನಿರ್ಮಾಪಕರು, ರಾಜಕಾರಣಿಗಳು ಅವಳನ್ನ ಟಾರ್ಗೆಟ್ ಮಾಡ್ತಾರೆ. ಸೊ ಅವಳನ್ನ ಚಿತ್ರದಲ್ಲಿ ನಟಿಸದೇ ಇರೋ ತರ ನೋಡ್ಕೊಂತಾರೆ. ಅವಳನ್ನ ತಮ್ಮ ಇಚ್ಛೆಗೆ ಅನುಕೂಲವಾಗಿ ಬಳಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ಸೊ ಹಾಗಾಗಿ ಅವಳು ಸೂರ್ಯನಿಂದ ದೂರ ಹೋಗ್ತಾಳೆ. ತಾನು ಅಂತ ಇದ್ರಲ್ಲಿದ್ದೀನಿ ಅನ್ನೋದನ್ನ ಸೂರ್ಯನಿಗೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಾಳೆ. ಸೊ ಇದೆಲ್ಲ ಫ್ಲಾಶ್ ಬ್ಯಾಕ್ಗಳು ರೂಪದಲ್ಲಿ ಬರ್ತಾ ಇರುತ್ತೆ ಸಿನಿಮಾ. ಸೊ ಹಾಗಾಗಿ ಸಿನಿಮಾ ಒಂದ್ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಬಟ್ ನೋಡಿದ್ರೆ ಅರ್ಥ ಮಾಡ್ಕೊಂಡ್ರೆ ಸಿನಿಮಾ ವಂಡರ್ಫುಲ್ ಸಿನಿಮಾ ಅಂತ ಹೇಳ್ಬೋದು ಗುರು. ಸೊ ಹಾಗಾಗಿ ಈ ಸಿನಿಮಾ ವಂಡರ್ಫುಲ್ ಸಿನಿಮಾ ಅಂತ ಹೇಳ್ಬೋದು. ಸಿನಿಮಾ ಆಗಿನ ಕಾಲಕ್ಕೆ ಈ ತರ ಒಂದು ಸಿನಿಮಾ ಮಾಡಿರ್ತಕ್ಕಂಥದ್ದಲ್ಲಿ ತುಂಬಾ ದೊಡ್ಡ ವಿಷಯ ಅಂತ ಹೇಳ್ಬೋದು. ಉಪೇಂದ್ರ ಅವರು ಆಗಿನ ಕಾಲದಲ್ಲಿ ಯಾವ ಮಟ್ಟಕ್ಕೆ ಯೋಚನೆ ಮಾಡಿದ್ರು ಅಂದ್ರೆ ಈ ತರ ಸಿನಿಮಾದೊಳಗೊಂದು ಸಿನಿಮಾ ಮಾಡ್ಕೊಂಡು ಆ ಸಿನಿಮಾನ ಈ ಲೆವೆಲ್ ತಗೊಂಡೋಗ್ಬೋದಾ ಅಂತ ಯೋಚನೆ ಮಾಡಿರೋದು ಅವ್ರ ಕ್ರಿಯೇಟಿವಿಟಿ ಅಂತ ಹೇಳ್ಬೋದು. ಸೊ ಮೊದ್ಲೇ ಶೂ ಮತ್ತೆ ಸ್ವಸ್ತಿಕ್ ಸಿನಿಮಾದಿಂದ ಮತ್ತೆ ಓಂ ಸಿನಿಮಾದಿಂದ ಸಾಕಷ್ಟು ಹೆಸರನ್ನ ಮಾಡಿರ್ತಕ್ಕಂಥ ಉಪೇಂದ್ರ ಈ ಸಿನಿಮಾದಲ್ಲಿ ಇವರೇ ನಟನೆಯನ್ನು ಮಾಡ್ತಾರೆ. ಸೊ ಆ ನಟನೆ ಈ ಮಟ್ಟಕ್ಕೆ ಈ ರೇಂಜ್ಗಿದೆ ಅನ್ನೋದನ್ನ ಉಪೇಂದ್ರ ಅವ್ರು ತೋರಿಸ್ಕೊಡ್ತಾರೆ ಗುರು. ಸೊ ಇದಾದ್ಮೇಲೆ ಉಪೇಂದ್ರ ಅವರ ಜರ್ನಿ ನಿಲ್ಲಲ್ಲ. ನೆಕ್ಸ್ಟ್ ಉಪೇಂದ್ರ ಅಂತ ಅವರ ಹೆಸರಲ್ಲೇ ಒಂದ್ ಸಿನಿಮಾ ಮಾಡ್ತಾರೆ. ಆ ಸಿನಿಮಾ ಅಂತೂ ಬ್ಲಾಕ್ ಬಾಸ್ಟರ್ ಸೂಪರ್ ಹಿಟ್ ಅಂತ ಹೇಳ್ಬೋದು. ಯಾಕಂದ್ರೆ ಸಿನಿಮಾ ಅಂದ್ರೆ ಸಿನಿಮಾ ಮೀರ್ಸೋ ರೀತಿ ಇರ್ತೈತೆ. ಆಮೇಲೆ ಪ್ರೀತ್ಸೆ. ಸೊ ಆ ಸಿನಿಮಾದಲ್ಲಿ ಅವರ ಆಕ್ಟಿಂಗ್ ನಿಜಕ್ಕೂ ಸೂಪರ್. ಸೊ ಫಿಲ್ಮ್ ಈಗ್ಲೂ ಅಲ್ಟಿಮೇಟ್ ಸಿನಿಮಾ ಅಂತ ಹೇಳ್ಬೋದು. ಈಗ್ಲೂ ಎವ್ರೇ ಗ್ರೀನ್ ಅಲ್ಟಿಮೇಟ್ ಸಿನಿಮಾ. ಈಗ್ಲೂ ನೀವು ನೋಡಿ ಎಲ್ಲಾದ್ರೂ ಸಿಗುತ್ತೆ. ಸಖತ್ತಾಗಿದೆ ಸಿನಿಮಾ. ಹಾಗೆ ನನ್ನ ವಿಡಿಯೋ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕೆಳಗಡೆ ಒಂದು ಕಮೆಂಟ್ ಮಾಡಿ. ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ. ನಿಮ್ ಸಪೋರ್ಟ್ ನಮ್ಗೆ ತುಂಬಾ ಬೇಕಾಗುತ್ತೆ. ಹಾಗಾದ್ರೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗುರು. ಧನ್ಯವಾದಗಳು. ಶುಭ ದಿನ.